ಲಕ್ಕುಂಡಿಯಲ್ಲಿ ನಿಧಿ ಸಿಕ್ಕ ನಂತರದಲ್ಲಿ ಕೋಟೆ ವೀರಭದ್ರೇಶ್ವರ ದೇವಸ್ಥಾನದ ಅಂಗಳದಲ್ಲಿ ನಡೀತಾ ಇದ್ದಂಥ ಉತ್ಖನನ ಮಹತ್ವವನ್ನು ಪಡೆದುಕೊಂಡಿತ್ತು. 47 ದಿನಗಳ ಕಾಲ ನಿರಂತರವಾದಿ ಉತ್ಖನನ ಏನು ನಡೀತಿತ್ತು, ಆ ಉತ್ಖನನ ಕಾರ್ಯ ಕೊನೆ ಹಂತದಲ್ಲಿ ಬಂದು ನಿಂತಿರ್ತಕ್ಕಂಥದ್ದು. ಸಂಪೂರ್ಣವಾಗಿ ಈಗ ಈ 10x10 ಜಾಗದಲ್ಲಿ ಏನು ಉತ್ಖನನ ನಡೀತಾ ಇತ್ತು, ಆ ಉತ್ಖನನ ಜಾಗವನ್ನು ಸಂಪೂರ್ಣವಾಗಿ ಕವರ್ ಮಾಡಿ ಈಗ ಮುಚ್ಚುವಂಥ ಕಾರ್ಯಗಳನ್ನು ಮಾಡಲಾಗ್ತಾ ಇದೆ. 50ಕ್ಕೂ ಹೆಚ್ಚು ಪ್ರಾಚೀನ ಅವಶೇಷಗಳು ಈ ಸ್ಥಳದಲ್ಲಿ ಸಿಕ್ಕಿದ್ದು. ಈ ಸ್ಥಳದಲ್ಲಿ ಸಿಕ್ಕಂತಹ ಕೆಲ ಪ್ರಾಚೀನ ಅವಶೇಷಗಳ ಅಧ್ಯಯನ ಕೂಡ ಮಾಡಲಾಗ್ತಾ ಇದೆ. ಕೋಟೆಯ ಒಂದು ಭಾಗ ಕೂಡ ಈ ಒಂದು ಜಾಗದಲ್ಲಿ ಸಿಕ್ಕಿತ್ತು ಅನ್ನೋ ಮಾತನ್ನು ಕೂಡ ಇಲ್ಲಿಯ ತಜ್ಞರ ತಂಡ ಹೇಳಿರ್ತಕ್ಕಂಥದ್ದು. ಈ ಬಗ್ಗೆ ಮತ್ತಷ್ಟು ಅಧ್ಯಯನ ನಡೆಸಲಿಕ್ಕೆ ಈಗಾಗಲೇ ಸರ್ಕಾರ ಮುಂದಾಗಿರ್ತಕ್ಕಂಥದ್ದು. ಇದಲ್ಲದೆ ಮತ್ತಷ್ಟು ಜಾಗದಲ್ಲಿ ಉತ್ಖನನ ಕಾರ್ಯಗಳನ್ನು ಕೂಡ ಮಾಡಲಿಕ್ಕೆ ಈಗ ಸರ್ಕಾರ ಮುಂದಾಗಿರ್ತಕ್ಕಂಥದ್ದು. ಸದ್ಯಕ್ಕೆ ಈ ಅಂತಿಮ ಹಂತದ ಕೆಲಸಗಳನ್ನು ಮುಗಿದ ಬಳಿಕ ಅಧ್ಯಯನ ಮತ್ತು ಈ ಬಗ್ಗೆ ರಿಸರ್ಚ್ಗಳು ಕೂಡ ಆರಂಭ ಆಗುತ್ತೆ. ಇಲ್ಲಿ ನಡೆದಂತಹ ಉತ್ಖನನದ ಬಗ್ಗೆ ಮಾಹಿತಿ ನೀಡಲಿಕ್ಕೆ ಅಭಿವೃದ್ಧಿ ಪ್ರಾಧಿಕಾರದ ಆಯುಕ್ತರು ನಮ್ಮ ಜೊತೆಗಿದ್ದಾರೆ. ನಾನು ಮಾತನಾಡಿಸ್ತಾ ಹೋಗ್ತೇನೆ. ಸರ್, ಏನೇನು 47 ದಿನಗಳ ಕಾಲ ಏನೇನು ಕಾರ್ಯ ನಡೀತು, ಆಮೇಲೆ ಇವತ್ತೇನು ನಡೆಯಿತು ಸರ್? ಕೇಂದ್ರ ಸರ್ಕಾರದಿಂದ ನಮಗೆ ಐತಿಹಾಸಿಕ ಲಕ್ಕುಂಡಿ ಗ್ರಾಮದಲ್ಲಿ ಉತ್ಖನನ ಮಾಡಲಿಕ್ಕೆ ನಮ್ಗೆ 10x10 ಮೀಟರ್ ಅಳತೆ ವ್ಯಾಪ್ತಿಯಲ್ಲಿ ಅಂದಾಜು 13 ಫೀಟ್ ಆಳ ತೆಗಿಲಿಕ್ಕೆ ನಮಗೆ ಕೇಂದ್ರ ಸರ್ಕಾರದಿಂದ ಅನುಮತಿ ಸಿಕ್ಕಿತ್ತು. ಅದರಂತೆ ಜನವರಿ 16ನೇ ತಾರೀಕಿನಿಂದ ಉತ್ಖನನ ಕಾರ್ಯ ಪ್ರಾರಂಭವಾಯಿತು. ಪ್ರಜಾರಾಜ್ಯೋತ್ಸವ ಪ್ಲಸ್ ಪ್ರತಿ ರವಿವಾರ ಕಾರ್ಮಿಕರಿಗೆ ವಿಶ್ರಾಂತಿ ಸಿಗಲಿ ಅನ್ನುವಂಥ ಉದ್ದೇಶದಿಂದ ಆ ದಿನಗಳನ್ನು ಹೊರತುಪಡಿಸಿ 47 ದಿನಗಳವರೆಗೆ ನಿರಂತರವಾಗಿ ಉತ್ಖನನ ಸರಾಗವಾಗಿ ಸಾಗಿದೆ. ಅಂದಾಜು ನಮ್ಗೆ 50ಕ್ಕಿಂತ ಹೆಚ್ಚು ಪ್ರಾಚ್ಯಾವಶೇಷಗಳು ದೊರೆತಿವೆ ಮತ್ತು ನಿನ್ನೆ ಇತಿಹಾಸ ತಜ್ಞರೆಲ್ಲ ಭೇಟಿಯನ್ನು ನೀಡಿ ಕೋಟೆ ಕುರು ಸಹಿತವಾಗಿ ಸಿಕ್ಕಿದೆ ಅನ್ನುವಂಥ ಅಭಿಪ್ರಾಯವನ್ನು ಸಹಿತವಾಗಿ ಹೇಳಿದ್ದಾರೆ. ಅಂತಿಮವಾಗಿ ನಮಗೆ ತಜ್ಞರ ವರದಿ ಇನ್ನೊಂದು ವಾರದಲ್ಲಿ ಈ ಉತ್ಖನನದ ಬಗ್ಗೆ ಕೈ ಸೇರಲಿದೆ. ಇದರ ಜೊತೆಗೆ 47 ದಿನಗಳವರೆಗೆ ನಡೆದಿರುವಂಥ ಈ ಉತ್ಖನನ ಇದೇ ಒಂದು ಆವರಣದಲ್ಲಿ ಲಕ್ಕುಂಡಿ ಗ್ರಾಮದ ಎಲ್ಲ ಜನ ಭಾಗವಹಿಸುವಂಥ ಕೋಟೆ ವೀರಭದ್ರೇಶ್ವರ ಜಾತ್ರೆ ಇದೇ ತಿಂಗಳ ಮಾರ್ಚ್ 30 ಮತ್ತು 31ರಂದು ನಡೆಯಲಿದೆ. ಅದಕ್ಕೂ ಸಹಿತವಾಗಿ ಗೌರವ ಕೊಡಬೇಕು ಅನ್ನುವಂಥ ಉದ್ದೇಶದಿಂದ ನಮ್ಮೆಲ್ಲ ಕಾರ್ಯಚಟುವಟಿಕೆಗಳು ಮುಗಿದಿದ್ದರಿಂದ ಈ ಉತ್ಖನನಕ್ಕೆ ನಾವು ಮುಕ್ತಾಯವನ್ನು ಹಾಡ್ತಾ ಇದ್ದೇವೆ. ಏನು ಅಮೂಲ್ಯ ವಸ್ತುಗಳು ಅಂದ್ರೆ ಬಂಗಾರ ಅಂತೂ ಸಿಕ್ಕಿಲ್ಲ, ಅದನ್ನು ಹೊರತಾಗಿ ಮತ್ತೇನಾದರೂ ಸಿಗ್ಬೋದು. ಆಮೇಲೆ ಬಂಗಾರ ಸಿಗ್ತೈತೆ ಅನ್ನೋ ನಿರೀಕ್ಷೆನೂ ಕೂಡ ಭಾಳಷ್ಟು ಇತ್ತು. ಅಚ್ಚಪ್ಪನ ಬೈಲು ಅಂದರೆ ಟಂಕಶಾಲೆ. ಈ ಟಂಕಶಾಲೆ ಈ ಒಂದು ಪ್ರದೇಶದಿಂದ ಕೇವಲ 60 ಮೀಟ್ರ್ 70 ಮೀಟ್ರ್ ದೂರದಲ್ಲಿದೆ. ಇಲ್ಲಿ ನಾವು ಬಂಗಾರ ಸಿಗಬೇಕು ಅನ್ನುವಂಥ ಉದ್ದೇಶವನ್ನು ಇಟ್ಕೊಂಡೇ ಸಹಿತ ನಾವು ಉತ್ಖನನವನ್ನು ಮಾಡಿರಲಿಲ್ಲ. ಅಮೂಲ್ಯವಾದಂಥ ಪ್ರಾಚ್ಯಾವಶೇಷಗಳು ಕುರುಹುಗಳು ಸಿಗ್ತಾವೆ ಅನ್ನುವಂಥ ನಿರೀಕ್ಷೆಯಲ್ಲಿ ನಾವು ಮಾಡಿದ್ವಿ. ಆ ಒಂದು ಏನು ನಿರೀಕ್ಷೆ ಇಟ್ಕೊಂಡಿದ್ವಿ ಆ ಎಲ್ಲ ಒಂದು ಪ್ರಾಚ್ಯಾವಶೇಷಗಳು ನಮಗೆ ಲಭಿಸಿವೆ. ಮುಂದಿನ ಉತ್ಖನನ ಕಾರ್ಯ ಏನಾದರೂ ಮುಂದೆ ನಡೀತತ್ತಾ? ಮುಂದೆ ಬೇರೆ ಜಾಗದಲ್ಲಿ ಏನಾದರೂ ಉತ್ಖನನ ನಡೆಯೋ ಏನಾದರೂ ಪ್ಲ್ಯಾನ್ ಹಾಕ್ಕೊಂಡ್ಯಾರ? ಮಾನ್ಯ ಗದಗ ಜಿಲ್ಲಾ ಉಸ್ತುವಾರಿ ಸಚಿವರು ಲಕ್ಕುಂಡಿಯ ಇತಿಹಾಸ ಇಡೀ ಜಗತ್ತಿಗೆ ಗೊತ್ತಾಗಬೇಕು, ಯುನೆಸ್ಕೋ ಪಟ್ಟಿಗೆ ಸೇರಬೇಕು ಅನ್ನುವಂಥ ಉದ್ದೇಶವನ್ನು ಹೊಂದಿದ್ದಾರೆ. ಅದಕ್ಕೆ ಪೂರಕವಾಗಿ ಇನ್ನೂ 6-8 ಕಡೆ ಉತ್ಖನನ ಕಾರ್ಯ ಮುಂದಿನ ದಿನಮಾನಗಳಲ್ಲಿ ನಡೆಯಲಿದೆ. ಇದು ಲಕ್ಕುಂಡಿ ಅಭಿವೃದ್ಧಿ ಪ್ರಾಧಿಕಾರದ ಆಯುಕ್ತರ ಮಾತಾಗಿದೆ. ಗದಗಿಂದ ಕ್ಯಾಮ್ರಾ ಪರ್ಸನ್ ಲಿಂಗರಾಜ್ ಜೊತೆ ಗಿರೀಶ್ ಕುಮಾರ್, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.